Hi guys, welcome back to ABG Spoken English classes. Today we are going to start a new lesson called Mysuru Vadayaru. It is from 7th standard 5th lesson. So let us move now. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನಾವು ಕೆಳದಿಯ ನಾಯಕರು ಮತ್ತು ಇನ್ನುಳಿದ ಮನೆತನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಸಾಗಿದ್ದೇವೆ. ಸೊ ಈಗ ನಾವು ಮೈಸೂರು ಒಡೆಯರು ಈ ಒಂದು ಪಾಠವನ್ನು ಇವತ್ತು ನಾವು ಅಧ್ಯಯನ ಮಾಡುತ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಪಾಠವನ್ನು ಅಧ್ಯಯನ ಮಾಡೋಣ. So dear students, here the 5.1 Important Wadayars of Mysuru. ಪ್ರಮುಖ ಮೈಸೂರಿನ ಒಡೆಯರು. ಯದುರಾಯ was the first king of ಮೈಸೂರು ಒಡೆಯರ್ಸ್. ಮೈಸೂರು ಒಡೆಯರಲ್ಲಿ ಮೊದಲ ರಾಜ ಯದುರಾಯ ಎನ್ನುವರು. ಇವರು ಮೈಸೂರಿನ ಒಡೆಯರ ಒಂದು ಸಂತತಿಯ ಮೊದಲ ರಾಜರಾಗಿದ್ದರು. ಇವರ ಆಳ್ವಿಕೆಯ ಕಾಲ 1399 to 1423 ಕಾಮನ್ ಎರಾ. ಇವರ ಆಳ್ವಿಕೆಯ ಕಾಲ 1399ರಿಂದ 1423ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. ತದನಂತರದಲ್ಲಿ ಬಂದಿರತಕ್ಕಂಥವರು ಇವರ ಒಂದು ರಾಜಲಾಂಛನದ ಬಗ್ಗೆ ಹೇಳ್ತಾ ಇದ್ದಾರೆ. ಗಂಡ ಬೇರುಂಡ ವಾಸ್ ದ ಎಂಬ್ಲೆಮ್ ಆಫ್ ದ ಸ್ಟೇಟ್. ಈ ಒಂದು ಮೈಸೂರು ರಾಜ್ಯದ ಒಂದು ಲಾಂಛನ ಯಾವುದಾಗಿತ್ತು ಅಂದರೆ ಗಂಡ ಬೇರುಂಡ ಆಗಿತ್ತು ಅಂಥೇಳಿ. ಆಮೇಲೆ ಶ್ರೀರಂಗಪಟ್ಟಣ ವಾಸ್ ದೇರ್ ಪೋಸ್ಟ್ ಕ್ಯಾಪಿಟಲ್. ಮತ್ತು ಶ್ರೀರಂಗಪಟ್ಟಣ ಎಂಬುದು ಮೈಸೂರು ಒಡೆಯರ ಮೊದಲ ಒಂದು ರಾಜಧಾನಿಯಾಗಿತ್ತು. ಈಗ ಇಲ್ಲಿ ಈ ಒಂದು ಮೈಸೂರು ರಾಜ್ಯವನ್ನು ಆಳಿರುವಂತಹ ಪ್ರಮುಖ ರಾಜರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಚಿಕ್ಕದೇವರಾಯ ಇವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಚಿಕ್ಕದೇವರಾಯ he ruled from 1673 to 1704 ಕಾಮನ್ ಎರಾ. ಚಿಕ್ಕದೇವರಾಯ ಈಸ್ ದ ಪ್ರಾಮಿನೆಂಟ್ ಕಿಂಗ್ ಆಫ್ ಅರ್ಲಿ ಕಿಂಗ್ಸ್. ಈ ಮೈಸೂರು ರಾಜ್ಯವನ್ನು ಆಳಿರುವಂತಹ ರಾಜರುಗಳಲ್ಲಿ ಇವನು ಪ್ರಮುಖವಾಗಿರುವಂತಹ ಒಬ್ಬ ರಾಜ. he implemented many pro-people measures. ಇಲ್ಲಿ ಇಂಪ್ಲಿಮೆಂಟೆಡ್ ಅಂದರೆ ಏನಂತಂದರೆ, ನೀವಿಲ್ಲಿ ಅವರು ಜನಮುಖಿ ಸಾಧನೆಗಳನ್ನು ಮಾಡಿದರು ಅಂತ ಅರ್ಥ ಆಗತ್ತೆ. ಮೆನಿ ಪ್ರೋ ಪೀಪಲ್ ಮೀಸರ್ಸ್ ಅಂತಂದರೆ ಜನರಿಗೆ ಒಳಿತಾಗುವಂತಹ ಕೆಲವು ಕೆಲಸಗಳನ್ನು ಮಾಡಿದರು. ಹಿ ಓಪನ್ಡ್ ಅಠಾರ ಕಚೇರಿ. ಚಿಕ್ಕದೇವರಾಯ ಒಡೆಯರು ಇವರು ಅಠಾರ ಕಚೇರಿಯನ್ನು ಆರಂಭ ಮಾಡಿದರು. ವಿತ್ 18 ಡಿಪಾರ್ಟ್ಮೆಂಟ್ಸ್. ಅದರಲ್ಲಿ 18 ಏನಿದು ಅಂತಂದರೆ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದು. ಎಲ್ಲಿ? ಅಠಾರ ಕಚೇರಿಯಲ್ಲಿ. ಹಿ ಬಿಲ್ಟ್ ಅ ಡ್ಯಾಮ್ ಅಕ್ರಾಸ್ ದ ವೆಸ್ಟರ್ನ್ ಸ್ಟ್ರೀಮ್ ಆಫ್ ರಿವರ್ ಕಾವೇರಿ ನಿಯರ್ ಶ್ರೀರಂಗಪಟ್ಟಣ. ಮತ್ತು ಹಿ ಬಿಲ್ಟ್ ಇವರು ಕಟ್ಟಿದರು. ಆ ಡ್ಯಾಮ್ ಒಂದು ಆಣೆಕಟ್ಟನ್ನು ಕಟ್ಟಿದರು. ಅಕ್ರಾಸ್ ಅಡ್ಡಲಾಗಿ, ದ ವೆಸ್ಟರ್ನ್ ಸ್ಟ್ರೀಮ್ ಅಂತ ಕರೀತೇವೆ ನಾವು, ಪಶ್ಚಿಮುಖವಾಗಿ ಹರಿಯುವಂತಹ ಕಾವೇರಿ ನದಿಗೆ ಶ್ರೀರಂಗಪಟ್ಟಣದ ಸಮೀಪದಲ್ಲಿ ಇವರೊಂದು ಆಣೆಕಟ್ಟನ್ನು ನಿರ್ಮಾಣ ಮಾಡಿದರು. ಆ್ಯಂಡ್ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟಿ. ಈ ಒಂದು ಆಣೆಕಟ್ಟನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ಇವರು ನೀರಾವರಿ ಸೌಲಭ್ಯವನ್ನು ಮಾಡಿ ಕೊಡ್ತಾರೆ. ಹಿ ಇಂಟ್ರಡ್ಯೂಸ್ಡ್ ಥ್ರಿಫ್ಟ್ ಇನ್ ಹೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎನ್ರಿಚ್ಡ್ ದ ಟ್ರೆಸರಿ ಆ್ಯಂಡ್ ವಾಸ್ ಕನ್ಫರ್ಡ್ ವಿತ್ ನವಕೋಟಿ ನಾರಾಯಣ ಟೈಟಲ್. ಇವರು ಇವರು ಏನು ಮಾಡ್ತಾರೆ, ಒಂದು ಹೊಸದಾಗಿರ್ತಕ್ಕಂತಹ ಒಂದು ಮಿತವ್ಯಯವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಜಾರಿಗೆ ತರ್ತಾರೆ. ಹಿ ಇಂಟ್ರಡ್ಯೂಸ್ ಥ್ರಿಫ್ಟ್ ಇನ್ ಹೀಸ್ ಅಡ್ಮಿನಿಸ್ಟ್ರೇಷನ್. ಇವರ ಆಡಳಿತದಲ್ಲಿ ಮಿತವ್ಯಯ ಜಾರಿಗೆ ತಂದು ಏನು ಮಾಡ್ತಾರೆ ಅಂತಂದರೆ, ಆ್ಯಂಡ್ ಎನ್ರಿಚ್ಡ್ ದ ಟ್ರೆಸರಿ. ಇಲ್ಲಿ ಅವರು ತಮ್ಮ ರಾಜ್ಯದ ಭಂಡಾರವನ್ನು ಶ್ರೀಮಂತಗೊಳಿಸಿದರು. ಆ್ಯಂಡ್ ವಾಸ್ ಕನ್ಫರ್ಡ್ ವಿತ್ ನವಕೋಟಿ ನಾರಾಯಣ ಟೈಟಲ್. ಈ ಒಂದು ಕಾರಣಕ್ಕಾಗಿ ಅವರನ್ನು ನವಕೋಟಿ ನಾರಾಯಣ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಯಾರು? ಚಿಕ್ಕದೇವರಾಯ
ಒಡೆಯರು. ಇಲ್ಲಿ ಪ್ರಮುಖವಾಗಿ ನಿಮಗೆ ಪ್ರಶ್ನೆ ಕೇಳುವಂಥದ್ದು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಯಾರು ಹೊಂದಿದ್ದರು ಅಂತ ಕೇಳ್ತಾರೆ. ಹೂ ಕನ್ಫರ್ಡ್ ದ ಟೈಟಲ್ ನವಕೋಟಿ ನಾರಾಯಣ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ಉತ್ತರ ಚಿಕ್ಕದೇವರಾಯ ಅಂತ ನೀವು ಉತ್ತರ ಕೊಟ್ಟರೆ ಸರಿ. ನೆಕ್ಸ್ಟ್, ಮೈಸೂರು ಸ್ಟೇಟ್ ವಾಸ್ ಪ್ರಾಸ್ಪರಸ್ ಡ್ಯೂರಿಂಗ್ ದ ರೇನ್ ಆಫ್ ಚಿಕ್ಕದೇವರಾಯ. ಚಿಕ್ಕದೇವರಾಯರ ಒಂದು ರೇನ್ ಅಂದರೆ ಆಳ್ವಿಕೆಯ ಒಂದು ಅವಧಿಯಲ್ಲಿ ಮೈಸೂರು ರಾಜ್ಯವು ತುಂಬ ಸಮೃದ್ಧವಾಗಿತ್ತು ಅಥವಾ ಶ್ರೀಮಂತವಾಗಿತ್ತು. ಬಟ್ ದ ಲೇಟರ್ ಕಿಂಗ್ಸ್ ವೇರ್ ವೀಕ್. ಈ ಚಿಕ್ಕದೇವರಾಯ ಒಡೆಯರ ನಂತರ ಬಂದಿರುವಂತಹ ರಾಜರುಗಳು ತುಂಬ ಅಶಕ್ತರಾಗಿದ್ದು ದ ಅಡ್ಮಿನಿಸ್ಟ್ರೇಷನ್ ವಾಸ್ ಓವರ್ಸೀನ್ ಬೈ ದಲ್ವಾಯ್ಸ್. ರಾಜರು ತುಂಬ ಅಶಕ್ತರಾದ್ದರಿಂದಾಗಿ ಈಗ ಆಡಳಿತವನ್ನು ಯಾರು ದಳವಾಯಿಗಳು ಎನ್ನುವರು ನೋಡಿಕೊಳ್ಳುವುದಕ್ಕೆ ಆರಂಭ ಮಾಡಿದರು. ಹೂ ರೂಲ್ಡ್ ಇನ್ ದ ನೇಮ್ ಆಫ್ ಕಿಂಗ್ಸ್. ಅವರು ರಾಜರ ಹೆಸರಿನಲ್ಲಿ ಆಳ್ವಿಕೆಯನ್ನು ಆರಂಭ ಮಾಡಿದರು. ಅವರು ಯಾರು? ದಳವಾಯಿಗಳೆಂಬುವರು ಅಂತಕ್ಕಂಥದ್ದು ನೆನಪಿರಬೇಕು ನಿಮಗೆ. ಹಿಯರ್ ಅ ಪಿಕ್ಚರ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ದ ಪಿಕ್ಚರ್ ಈಸ್ ಬಿಲಾಂಗ್ಸ್ ಟು ಚಿಕ್ಕದೇವರಾಜ ಒಡೆಯರ್. He built the Atara Kacheri in Mysore. That picture is given here. You see once again. So let us start now about Hyder Ali. Hyder Ali and Tippu Sultan 5.2. Now we are going to start Hyder Ali. ಫಸ್ಟ್ ನಾವು ಈಗ ಹೈದರ್ ಅಲಿಯ ಬಗ್ಗೆ ನೋಡೋಣ. ಈ ಹೈದರ್ ಅಲಿಯು ತನ್ನ ಆಳ್ವಿಕೆಯನ್ನು 1761ರಿಂದ 1782ರವರೆಗೆ ತನ್ನ ಆಳ್ವಿಕೆಯನ್ನು ಮಾಡಿದ. ಹೈದರ್ ಅಲಿ ವಾಸ್ ಆನ್ ಎಮಿನೆಂಟ್ ಕಮಾಂಡರ್ ಇನ್ ದಳವಾಯಿ ನಂಜರಾಜಯ್ಯಸ್ ಆರ್ಮಿ. ದಳವಾಯಿ ನಂಜರಾಜನ ಒಂದು ಸೈನ್ಯದಲ್ಲಿ ಹೈದರ್ ಅಲಿಯು ಒಬ್ಬ ಸಮರ್ಥ ಸೇನಾನಿಯಾಗಿದ್ದನು. ಎಮಿನೆಂಟ್ ಮೀನ್ಸ್ ಸಮರ್ಥ, ಕಮಾಂಡರ್ ಮೀನ್ಸ್ ಸೇನಾನಿ. ಯಾರ ಒಂದು ಕಾಲದಲ್ಲಿ? ದಳವಾಯಿ ನಂಜರಾಜಯ್ಯನ ಒಂದು ಆರ್ಮಿಯಲ್ಲಿ, ಸೈನ್ಯದಲ್ಲಿ ಈತ ಒಬ್ಬ ಸಮರ್ಥವಾಗಿರುವಂತಹ ಒಬ್ಬ ಏನಾಗಿದ್ದ? ಒಬ್ಬ ಸೇನಾ ನಾಯಕನಾಗಿದ್ದ ಅಥವಾ ಸೇನಾನಿಯಾಗಿದ್ದ. ಹಿ ವಾಸ್ ಬ್ರೇವ್ ಆ್ಯಂಡ್ ಅಡ್ವೆಂಚರಸ್. ಅವನು ತುಂಬ ಶೂರನು ಮತ್ತು ಸಾಹಸಿಯೂ ಆಗಿದ್ದ. ಯಾರು? ಹೈದರ್ ಅಲಿ. ಹಿ ವನ್ ಮೆನಿ ಬ್ಯಾಟಲ್ಸ್ ಆ್ಯಂಡ್ ಅಕ್ಯುಮುಲೇಟೆಡ್ ಆರ್ಮಿ ಆ್ಯಂಡ್ ವೆಲ್ತ್. ಮತ್ತು ಇವನು ಸಾಕಷ್ಟು ಯುದ್ಧಗಳನ್ನು ಗೆದ್ದುಕೊಂಡ್ಬಿಟ್ಟು ಇವನು ಸಾಕಷ್ಟು ಸೈನ್ಯವನ್ನು ಸಹಿತ ಮತ್ತು ಸಂಪತ್ತನ್ನು ಸಹಿತ ಹೊಂದಿದ್ದ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಹೀಗೆ ಸೈನ್ಯ ಮತ್ತು ಹಣವನ್ನು ಪಡ್ಕೊಂಡಿರತಕ್ಕಂಥ ಹೈದರ್ ಅಲಿ ಏನು ಮಾಡ್ತಾನೆ? ದಿಸ್ ಮೇಡ್ ಹಿಮ್ ಗೇನ್ ರೆಸ್ಪೆಕ್ಟ್ ಫ್ರಾಮ್ ದ ಕಿಂಗ್. ಈ ರೀತಿಯಾಗಿ ಸಾಕಷ್ಟು ಯುದ್ಧಗಳನ್ನು ಗೆದ್ದ ನಂತರ ಆತನು ರಾಜನಿಂದ ಗೌರವಿಸಲ್ಪಡ್ತಾನೆ. ವೆನ್ ದೇರ್ ವಾಸ್ ಅ ರಿವೋಲ್ಟ್ ಇನ್ ದ ಕ್ಯಾಪಿಟಲ್ ಸಿಟಿ. ಯಾವಾಗ ರಾಜಧಾನಿಯಲ್ಲಿ ಒಮ್ಮೆ ದಂಗೆ ಏಳುತ್ತೆ, ಹೈದರ್ ಅಲಿ ಸಪ್ರೆಸ್ಡ್ ಇಟ್. ಆ ಒಂದು ದಂಗೆಯನ್ನು ಹೈದರ್ ಅಲಿ ಏನು ಮಾಡ್ತಾನೆ? ಸಪ್ರೆಸ್ಡ್ ಇಟ್, ಅದನ್ನು ಹತ್ತಿಕ್ತಾನೆ. ಇಟ್ ಆ್ಯಂಡ್ ರೀಸ್ಟೋರ್ಡ್ ದ ಕಿಂಗ್ಶಿಪ್ ಆಫ್ ಕೃಷ್ಣದೇವರಾಯ ಒಡೆಯರ್. ಅಷ್ಟರಲ್ಲಿ ಏನು ಮಾಡ್ತಾನೆ? ಮತ್ತೆ ಆ ಒಂದು ಆಡಳಿತ ಅವಧಿಯಲ್ಲಿ ಇರ್ತಕ್ಕಂತಹ ಯಾರು? ಕೃಷ್ಣದೇವರಾಯ ಅಂತಕ್ಕಂಥವನು ಅವರನ್ನು ಮತ್ತೆ ರಾಜಧಾನಿಯಾಗಿ ಮಾಡ್ತಾನೆ. ಕಿಂಗ್ಶಿಪ್ ಆಫ್ ಕೃಷ್ಣದೇವರಾಜ ಒಡೆಯರ್ ಆ್ಯಂಡ್ ರಿಮೂವ್ಡ್ ದ ದಳವಾಯ್ ಆ್ಯಂಡ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಮತ್ತು ದಳವಾಯಿಗಳನ್ನು ತೆಗೆದುಹಾಕಿ, ಆಡಳಿತದಲ್ಲಿರ್ತಕ್ಕಂಥ ದಳವಾಯಿಗಳನ್ನು ತೆಗೆದುಹಾಕಿ ಮತ್ತೇನು ಮಾಡ್ತಾನೆ? ಅಡ್ಮಿನಿಸ್ಟ್ರೇಷನನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ, ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ. ಯಾರು? ಹೈದರ್ ಅಲಿ. ಸೊ ಸೂನ್ ಆಫ್ಟರ್ ಟೇಕಿಂಗ್ ಓವರ್ ದ ಅಡ್ಮಿನಿಸ್ಟ್ರೇಷನ್, ಆತ ಯಾವಾಗ ತನ್ನ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಂಡ ತಕ್ಷಣವೇ ಹಿ ಎಂಗೇಜ್ಡ್ ಇನ್ ಎಕ್ಸ್ಟೆಂಡಿಂಗ್ ದ ಬಾರ್ಡರ್ಸ್ ಆಫ್ ದ ಸ್ಟೇಟ್. ಆ ಒಂದು ಮೈಸೂರು ರಾಜ್ಯದ ಗಡಿಗಳನ್ನು ವಿಸ್ತಾರ ಮಾಡುವುದರಲ್ಲಿ ಆತ ಮಗ್ನನಾದ. ಹಿ ಡಿಪೀಟೆಡ್ ದ ಕೆಳದಿ ರೂಲರ್. ಅವನು ಕೆಳದಿಯ ಆಳ್ವಿಕೆಯನ್ನು ಮಾಡ್ತಕ್ಕಂಥ ರಾಜರನ್ನು ಸೋಲಿಸಿದ. ಆ್ಯಂಡ್ ಕನ್ಫಿಸ್ಟ್ರೇಟೆಡ್ ದ ವೆಲ್ತ್ ಆಫ್ ದೆಮ್. ಮತ್ತು ಅವರಲ್ಲಿರ್ತಕ್ಕಂತಹ ಅಷ್ಟು ಏನು ವೆಲ್ತ್ ಇದೆ, ಸಂಪತ್ತಿದೆ, ಆ ಸಂಪತ್ತನ್ನು ಏನು ಮಾಡ್ತಾನೆ ಅಂತಂದರೆ ಆತ ದೋಚಿಕೊಳ್ತಾನೆ ಅಂತಕ್ಕಂಥದ್ದು, ಅಲ್ಲಿಂದ ವಶಪಡಿಸಿಕೊಂಡ ಅಂಥೇಳಿ ಯಾರು? ಹೈದರ್ ಅಲಿ ಅಂತಕ್ಕಂಥವನು. ಆ್ಯಂಡ್ ಇಂಪ್ರೂವ್ಡ್ ಹೀಸ್ ಫೈನಾನ್ಷಿಯಲ್ ಸ್ಟೇಟಸ್. ಮತ್ತು ತನ್ನ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯನ್ನು ಆತ ಏನು ಮಾಡ್ತಾನೆ? ಇನ್ನೂ ಚೆನ್ನಾಗಿ ಮಾಡಿಕೊಳ್ತಾನೆ ಅಂಥೇಳಿ
He also took over the Chitradurga port with a lot of difficulty. He also took over ಅಂದರೆ ಈ ಚಿತ್ರದುರ್ಗದ ಕೋಟೆಯನ್ನು ಭಾಳಷ್ಟು ಕಷ್ಟಪಟ್ಟು ಏನು ಮಾಡ್ತಾನೆ, ಗೆದ್ದುಕೊಳ್ತಾನೆ ಅಂತಕ್ಕಂಥದ್ದು. ಬ್ಯಾಟಲ್ಸ್ ವಿತ್ ಬ್ರಿಟಿಷ್, ಇಲ್ಲಿ ಹೈದರ್ ಅಲಿಯು ಬ್ರಿಟಿಷರೊಂದಿಗೆ ಯುದ್ಧಗಳನ್ನು ಮಾಡ್ತಾನೆ. ಆ ಯುದ್ಧಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಸಾಗೋಣ. ಬ್ರಿಟಿಷರೊಂದಿಗೆ ಯಾವ ರೀತಿ ಹೋರಾಟವನ್ನು ಮಾಡಿದ ಅಂತ ಹೇಳಿ. ದ ಬ್ರಿಟಿಷ್ ಕೇಮ್ ಫಾರ್ ಬಿಸ್ನೆಸ್ ಆ್ಯಂಡ್ ಗ್ರ್ಯಾಜುವಲಿ ಬಿಕೇಮ್ ಪವರ್ಫುಲ್ ಇನ್ ಪಾಲಿಟಿಕ್ಸ್. ಬ್ರಿಟಿಷರು ಇಲ್ಲಿ ಬಂದಿರತಕ್ಕಂಥದ್ದು ಭಾರತಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಫಾರ್ ಬಿಸ್ನೆಸ್ ಪರ್ಪಸ್. ಅವರು ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥವರು. ನಿಧಾನವಾಗಿ ಏನು ಮಾಡ್ತಾರೆ, ಬಿಕಮ್ ಪವರ್ಫುಲ್ ಇನ್ ಪಾಲಿಟಿಕ್ಸ್, ಅವರು ರಾಜಕೀಯದಲ್ಲಿ ಬೆಳೀತಾ ಸಾಕ್ತಾರೆ ಅಂತಕ್ಕಂಥದ್ದು. ದ ಬ್ರಿಟಿಷ್ ಡಿಡ್ ನಾಟ್ ಟಾಲರೇಟ್ ದ ಎಕ್ಸ್ಪೆನ್ಷನ್ ಆಫ್ ಮೈಸೂರು ಕಿಂಗ್ಡಮ್ ಇನ್ ದ ಸೌತ್ ಬೈ ಹೈದರ್ ಅಲಿ. ಯಾವಾಗ ಬ್ರಿಟಿಷರಿಗೆ ಈ ಹೈದರ್ ಅಲಿ ಅಂತಕ್ಕಂಥವನು ತನ್ನ ಮೈಸೂರು ರಾಜ್ಯವನ್ನು ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡ್ತಿದ್ದಾನೆ ಅಥವಾ ಅದನ್ನು ಇನ್ನೂ ಏನು ಮಾಡ್ತಾ ಇದ್ದಾನೆ, ವಿಸ್ತರಣೆ ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ತಿಳಿದುಬಿಟ್ಟು ಬ್ರಿಟಿಷರಿಗೆ ಈ ಒಂದು ವಿಚಾರವನ್ನು ಟಾಲರೇಟ್ ಮಾಡಲಿಕ್ಕೆ ಆಗಲಿಲ್ಲ, ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ ಆತ, ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ದಿಸ್ ಲೆಡ್ ಟು ಆ್ಯನ್ ಇನ್ಎವಿಟೇಬಲ್ ಕ್ಲಾಶ್ ಬಿಟ್ವೀನ್ ಹೈದರ್ ಅಲಿ ಆ್ಯಂಡ್ ಬ್ರಿಟಿಷ್. ಇದು ಮತ್ತು ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧಕ್ಕೆ ಕಾರಣ ಆಯಿತು ಅಂತೇಳಿ. The four battles waged by Hyder Ali and later by his son Tipu Sultan against British are called Anglo-Mysore Wars or Mysuru Wars. ಇಲ್ಲಿ ಹೈದರ್ ಅಲಿ ಮತ್ತು ಆತನ ಮಗನಾಗಿರುವಂತಹ ಟಿಪ್ಪು ಸುಲ್ತಾನನು ಬ್ರಿಟಿಷರ ವಿರುದ್ಧ 4 ಯುದ್ಧಗಳನ್ನು ಮಾಡ್ತಾರೆ. ಆ 4 ಯುದ್ಧಗಳನ್ನು ಆಂಗ್ಲೋ ಮೈಸೂರು ಯುದ್ಧಗಳು ಅಥವಾ ಮೈಸೂರು ಯುದ್ಧಗಳು ಎಂದು ಕರೆಯುತ್ತಾರೆ. ಇನ್ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಮೊದಲ ಆಂಗ್ಲೋ ಮೈಸೂರು ಅಂದರೆ ಬ್ರಿಟಿಷರ ಮತ್ತು ಮೈಸೂರಿನ ಒಂದು ಹೈದರ್ ಅಲಿಯ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧವನ್ನು ನಾವೇನು ಕರಿತಾ ಇದ್ದೇವೆ, ಆಂಗ್ಲೋ ಅಂದರೆ ಇಲ್ಲಿ ಬ್ರಿಟಿಷರು, ಮೈಸೂರು ಅಂತಂದರೆ ಮೈಸೂರು ರಾಜ್ಯ ಹೈದರ್ ಅಲಿ ಕೈಲಿತ್ತು. ಅವರಿಬ್ಬರು ವ್ಯಕ್ತಿಗಳ ಯುದ್ಧ ನಡೆಯುತ್ತೆ, ಅದನ್ನು ನಾವು ಆಂಗ್ಲೋ ಮೈಸೂರು ವಾರ್ ಅಂತ ಕರಿತೇವೆ. ದ ಬ್ರಿಟಿಷ್ ಸಫರ್ಡ್ ಕನ್ಸಿಡರೇಬಲ್ ಲಾಸ್, ಇಲ್ಲಿ ಮೊದಲನೇ ಯುದ್ಧದಲ್ಲಿ ಸಾಕಷ್ಟು ಒಂದು ನಷ್ಟ ಆಯಿತು ಬ್ರಿಟಿಷರಿಗೆ. ಹೆನ್ಸ್ ದೇ ಹ್ಯಾಡ್ ಟು ಸೈನ್ ಮದ್ರಾಸ್ ಟ್ರೀಟಿ. ಯಾವಾಗ ಬ್ರಿಟಿಷಿಗೆ ತುಂಬ ನಷ್ಟ ಆಯಿತು ಆವಾಗ ಬ್ರಿಟಿಷರು ಒಂದು ಒಪ್ಪಂದಕ್ಕೆ ಬಂದರು, ಅದನ್ನು ನಾವು ಮದ್ರಾಸ್ ಟ್ರೀಟಿ, ಮದ್ರಾಸ್ ಒಪ್ಪಂದ ಎಂದು ಕರೆಯುತ್ತೇವೆ. ವಿತ್ ಹೈದರ್ ಅಲಿ ಇನ್ವಿಟೇಬಲಿ ಅಂತ ಹೇಳ್ತಾರೆ. ಆ್ಯಸ್ ಫರ್ ದ ಟ್ರೀಟಿ, ಆ ಒಂದು ಒಪ್ಪಂದದ ಪ್ರಕಾರ ಬೋತ್ ದ ಪಾರ್ಟೀಸ್, ಈ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಹೈದರ್ ಅಲಿ ಆಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ರಶ್ ಟು ಈಚ್ ಅದರ್ ರೆಸ್ಕ್ಯೂ ಆಫ್ ಅಟ್ಯಾಕ್ಡ್ ಬೈ ಎನಿ ಎನಿಮಿ. ಯಾವುದಾದ್ರೂ ಶತ್ರುಗಳು ಇಬ್ಬರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅಂದರೆ ಬ್ರಿಟಿಷರ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಆವಾಗ ಹೈದರ್ ಅಲಿ ಸಹಾಯ ಮಾಡಬೇಕಾಗಿತ್ತು. ಹೈದರ್ ಅಲಿ ಮೇಲೆ ಯಾರಾದರೂ ದಂಡೆತ್ತಿ ಬಂದರೆ ಆವಾಗ ಬ್ರಿಟಿಷರು ಸಹಾಯ ಮಾಡಬೇಕು ಅನ್ನೋಂಥಕ್ಕಂಥದ್ದು ಆ ಒಂದು ಒಪ್ಪಂದದ ಮುಖ್ಯ ತಿರುಳಾಗಿತ್ತು. ದಿಸ್ ಇಲಾವೇಟೆಡ್ ದ ಸ್ಟೇಟಸ್ ಆಫ್ ಹೈದರ್ ಅಲಿ, ಇದು ಒಂದು ಹೈದರ್ ಅಲಿಯ ಒಂದು ಸ್ಟೇಟಸನ್ನು ಇನ್ನೂ ಹೆಚ್ಚಿಗೆ ಮಾಡಿತು ಅಂಥೇಳಿ ಹೇಳ್ಬೋದು. ಆಮೇಲೆ ಅಥವಾ ಸ್ಟೇಟಸ್ ಅಂದರೆ ಘನತೆಯನ್ನು ಹೆಚ್ಚಿಗೆ ಮಾಡಿತು ಅಂಥೇಳಿ ಹೇಳ್ಬೋದು. ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ನೆಕ್ಸ್ಟ್, 5 years later, ಕೆಲವು ವರ್ಷಗಳ ನಂತರ ಮರಾಠಾಸ್ ಅಟ್ಯಾಕ್ಡ್ ಮೈಸೂರು ಕಿಂಗ್ಡಮ್, ಮರಾಠರು ಮೈಸೂರು ರಾಜ್ಯದ ಮೇಲೆ ದಾಳಿ ಮಾಡಿದರು. ದೆನ್ ಆವಾಗ ದ ಬ್ರಿಟಿಷರ್ಸ್ ಡಿಡ್ ನಾಟ್ ಕಮ್ ಟು ದ ಏಡ್ ಟು ಹೈದರ್ ಅಲಿ, ಇಲ್ಲಿ ಬ್ರಿಟಿಷ್ ಸರ್ಕಾರದವರು ಅಥವಾ ಬ್ರಿಟಿಷ್ ಸೇನೆ ಏನು ಮಾಡಲಿಲ್ಲ ಅಂದರೆ ಹೈದರ್ ಅಲಿಯ ಸಹಾಯಕ್ಕೆ ಬರಲಿಲ್ಲ. ಆ್ಯಂಡ್ ರಿಮೇನ್ಡ್ ನ್ಯೂಟ್ರಲ್, ಅದು ನ್ಯೂಟ್ರಲ್ ಆಗಿ ಉಳಿದುಬಿಡ್ತು. ಇದರ ಪರಿಣಾಮವಾಗಿ ಯಾವಾಗಾದರೂ ತಟಸ್ಥರಾಗಿ ಉಳಿದ್ರು, ನ್ಯೂಟ್ರಲ್ ಅಂದರೆ ತಟಸ್ಥರಾಗಿ ಉಳಿದ್ರು. ಇದರಿಂದ ದಿಸ್ ಎನ್ರೇಜ್ಡ್ ಹೈದರ್ ಅಲಿ, ಇದು ಹೈದರ್ ಅಲಿ ಸಿಟ್ಟಿಗೆ ಕಾರಣ ಆಯಿತು. ಆ್ಯಂಡ್ ಹಿ ಇನ್ವೇಡೆಡ್ ಬ್ರಿಟಿಷ್, ಅವನು ಬ್ರಿಟಿಷರ ಮೇಲೆ ದಾಳಿಯನ್ನು ಮಾಡಿದ, ಬ್ರಿಟಿಷರೊಂದಿಗೆ ಯುದ್ಧಕ್ಕೆ ಇಳಿದ ಅಂಥೇಳಿ. ಇದರಿಂದ ಸಿಟ್ಟುಕೊಂಡಿರ್ತಕ್ಕಂಥ ಅಥವಾ ಭಾಳಷ್ಟು ಕೋಪಗೊಂಡಿರ್ತಕ್ಕಂಥ ಹೈದರ್ ಅಲಿ ಏನು ಮಾಡ್ತಾನೆ, ಅವನು ಯುದ್ಧಕ್ಕೆ ಇಳಿತಾನೆ ಅಂಥೇಳಿ. ಇಲ್ಲೇನಾಗುತ್ತೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಸೊ ವೆನ್ ಹಿ ಇನ್ವೇಡೆಡ್ ಬ್ರಿಟಿಷ್, ದಿಸ್ ಇಸ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಹೈದರ್ ಅಲಿ ಡೈಡ್ ವೈಲ್ ಫೈಟಿಂಗ್ ದಿಸ್ ವಾರ್. ಈ ಎರಡನೇ ಯುದ್ಧ ಮಾಡ್ತಾ ಹೈದರ್ ಅಲಿ ಏನು ಮಾಡ್ತಾನೆ, ತೀರ್ಕೊಂಡು ಬಿಡ್ತಾನೆ. ದ ಬ್ಯಾಟಲ್ ವಾಸ್ ಕಂಟಿನ್ಯೂಡ್ ಬೈ ಟಿಪ್ಪು ಸುಲ್ತಾನ್. ಈ ಯುದ್ಧವನ್ನು
ಟಿಪ್ಪು ಸುಲ್ತಾನ್ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹಾಗಾದರೆ ಯಾವಾಗ ಈ ಹೈದರ್ ಅಲಿ ತೀರ್ಕೊಂಡ ಅವನ ಒಂದಿಷ್ಟು ಸಾಧನೆಗಳನ್ನ ಈಗ ನೋಡೋಣ. ಅಚೀವ್ಮೆಂಟ್ಸ್ ಆಫ್ ಹೈದರ್ ಅಲಿ. ಹೈದರ್ ಅಲಿಯ ಸಾಧನೆಗಳು. ಹೈದರ್ ಅಲಿ ವಾಸ್ ಅವೇರ್ ಆಫ್ ಕಂಟೆಂಪ್ಟರಿ ಪೊಲಿಟಿಕ್ಸ್. ಹೈದರ್ ಅಲಿಗೆ ಏನು ಅಲ್ಲಿ ನಡೀತಿರ್ತಕ್ಕಂಥ ಸಮಕಾಲೀನ ರಾಜಕೀಯ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದ ಅಂತೇಳಿ. ಯಾರು ಹೈದರ್ ಅಲಿ ಅಂತಕ್ಕಂಥವನು ವಾಸ್ ಅವೇರ್ ಆಫ್ ದ ಕಂಟೆಂಪ್ಟರಿ ಅಂತಂದರೆ ಸಮಕಾಲೀನ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದ. ದೋ ಆದಾಗಿಯೂ ಹಿ ವಾಸ್ ಆನ್ ಇಲ್ಲಿಟ್ರೇಟ್, ಅವನು ಅನಕ್ಷರಸ್ಥನಾಗಿದ್ದ. ಹಿ ನ್ಯೂ ಮೆನಿ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ, ಕನ್ನಡವನ್ನು ಒಳಗೊಂಡಂತೆ ಆತನಿಗೆ ಬಹಳಷ್ಟು ಭಾಷೆಗಳು ಗೊತ್ತಿದ್ದವು. ಹಿ ಎಕ್ಸ್ಟೆಂಡೆಡ್ ದ ಕಿಂಗ್ಡಮ್ ಮೈಸೂರು ಕನ್ಸಿಡರಬಲಿ, ಪರಿಗಣಿಸತಕ್ಕಂತಹ ಒಂದು ವಿಸ್ತೀರ್ಣವನ್ನು ಆತ ತನ್ನ ರಾಜ್ಯವನ್ನು ಮೈಸೂರು ರಾಜ್ಯವನ್ನು ವಿಸ್ತರಿಸಿದ್ದ. ಹಿ ವಾಸ್ ಅ ಬ್ರೇವ್ ಸೋಲ್ಜರ್, ಒಬ್ಬ ಶೂರ ಸೈನಿಕ, ಆ್ಯಂಡ್ ಆನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್, ಮತ್ತು ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಹೈದರ್ ಅಲಿ ಹ್ಯಾಸ್ ಆ್ಯನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಅನಾಲ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ಇಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನಿಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಾನವಿದೆ ಅಂತ ಹೇಳ್ಬೋದು. ಆ್ಯಂಡ್ ಹಿ ಎಸ್ಟಾಬ್ಲಿಷ್ಡ್ ದ ಬ್ಯೂಟಿಫುಲ್ ಲಾಲ್ಬಾಗ್ ಗಾರ್ಡನ್ ಇನ್ ಬ್ಯಾಂಗ್ಳೂರು. ಬೆಂಗಳೂರಿನಲ್ಲಿ ಇವರು ಸುಂದರವಾಗಿರುವಂತಹ ಲಾಲ್ಬಾಗ್ ಅಂತಕ್ಕಂಥ ಒಂದು ಗಾರ್ಡನನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ವಿಶೇಷವಾಗಿದೆ. ಸೊ ಹೈದರ್ ಅಲಿಯ ನಂತರ ಆತನ ಮಗ ಟಿಪ್ಪು ಸುಲ್ತಾನ್ 1782ರಿಂದ 1799ರವರೆಗೆ ಇವರು ಮೈಸೂರು ರಾಜ್ಯವನ್ನು ಆಳಿದರು. ಟಿಪ್ಪು ಸುಲ್ತಾನ್ ವಾಸ್ ದ ಸನ್ ಆಫ್ ಹೈದರ್ ಅಲಿ. ಟಿಪ್ಪು ಸುಲ್ತಾನ್ ಎಂಬುವನು ಹೈದರ್ ಅಲಿಯ ಮಗನಾಗಿದ್ದು, ಟಿಪ್ಪು ಪಾರ್ಟಿಸಿಪೇಟೆಡ್ ಇನ್ ಹೀಸ್ ಫಾದರ್ಸ್ ಬ್ಯಾಟಲ್ ಆ್ಯಕ್ಟಿವ್ಲಿ. ತಂದೆ ಮಾಡುತ್ತಿದ್ದ ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನ್ ಬಹಳಷ್ಟು ಕ್ರಿಯಾಶೀಲನಾಗಿ ಪಾಲ್ಗೊಳ್ತಾ ಇದ್ದ. ಆ್ಯಂಡ್ ಎಮರ್ಜ್ಡ್ ಆ್ಯಸ್ ಅ ವಿನ್ನರ್ ಆ್ಯಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆ್ಯಸ್ ದ ಸುಲ್ತಾನ್. ಆಮೇಲೆ ಈತ ಒಬ್ಬ ರಾಜನಾಗಿ ಬೆಳೆದು ಸಾಕಷ್ಟು ಯುದ್ಧಗಳನ್ನ ಗೆದ್ದ, ಜೊತೆಗೆ ತನ್ನನ್ನು ತಾನು ರಾಜನೆಂದು ಅಥವಾ ಸುಲ್ತಾನ್ ಎಂದು ಘೋಷಿಸಿಕೊಂಡ. ಟಿಪ್ಪು ಲೆಡ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ವೆನ್ ಹಿಸ್ ಫಾದರ್ ಹೈದರ್ ಅಲಿ ಡೈಡ್. ಯಾವಾಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸಾಯ್ತಾರೆ, ಆ ಯುದ್ಧವನ್ನು ಯಾರು ಮುಂದುವರ್ಸ್ಕೊಂಡು ಹೋಗ್ತಾನೆ? ಟಿಪ್ಪು ಸುಲ್ತಾನ್ ಮುಂದುವರ್ಸ್ಕೊಂಡು ಹೋಗ್ತಾನೆ. ಡ್ಯೂ ಟು ಇಲ್ನೆಸ್, ಡೈಡ್ ಇನ್ ದ ಬ್ಯಾಟಲ್ ಡ್ಯೂ ಟು ಇಲ್ನೆಸ್. ಅದಕ್ಕೆ ಹೈದರ್ ಅಲಿಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಅದಕ್ಕಾಗಿ ಆತ ತೀರ್ಕೊಂಡಿರ್ತಾನೆ ಅಂತಕ್ಕಂಥದ್ದು. ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್, ಅವರ ತಂದೆ ತೀರಿಕೊಂಡ ನಂತರ, ಹಿ ಕಂಟಿನ್ಯೂಡ್ ದ ಆಂಗ್ಲೋ ಮೈಸೂರು ವಾರ್ಸ್, ಅವನು ಆಂಗ್ಲೋ ಮತ್ತು ಮೈಸೂರು ವಾರ್ಗಳನ್ನು ಕಂಟಿನ್ಯೂ ಮಾಡ್ತಾನೆ ಅಂಥೇಳಿ. ನೋಬಡಿ ಕೇಮ್ ಟು ಹೆಲ್ಪ್ ಹಿಮ್, ಯಾರೊಬ್ಬರು ಆತನ ಸಹಾಯಕ್ಕೆ ಬರಲಿಲ್ಲ. ಹಿ ಫಾಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ಬ್ರೇವ್ಲಿ, ಈತ ಬ್ರಿಟಿಷರ ವಿರುದ್ಧ ಭಾಳಷ್ಟು ಶೌರ್ಯದಿಂದ ಹೋರಾಡಿದ. ಅಟ್ ಲಾಸ್ಟ್, ಕೊನೆಯದಾಗಿ ಬ್ರಿಟಿಷ್ ಸೈನ್ಡ್ ದ ಟ್ರೀಟಿ ಆಫ್ ಮಂಗಳೂರು, ಮತ್ತು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಮಂಗಳೂರು ಟ್ರೀಟಿಯನ್ನು ಮಾಡಿಕೊಳ್ತಾರೆ. ದಿಸ್ ಟ್ರೀಟಿ ವಾಸ್ ಬೆನಿಫಿಷಿಯಲ್ ಫಾರ್ ಬೋತ್ ಪಾರ್ಟೀಸ್. ಈ ಒಂದು ಏನು ಟ್ರೀಟಿ ಒಪ್ಪಂದ ಆಗಿದೆ, ಇದು ಎರಡೂ ಪಾರ್ಟಿಗಳಿಗೂ ಸಹಿತ ಲಾಭವನ್ನು ತಂದುಕೊಡ್ತಾ ಇತ್ತು ಅಂತಕ್ಕಂಥದ್ದು. ಬೋತ್ ದ ಪಾರ್ಟೀಸ್ ರಿಟರ್ನ್ ದೇರ್ ಕ್ಯಾಪ್ಚರ್ಡ್ ಏರಿಯಾಸ್ ಆ್ಯಂಡ್ ಎಕ್ಸ್ಚೇಂಜ್ಡ್ ದ ಪ್ರಿಸ್ನರ್ಸ್ ಆಫ್ ವಾರ್. ಈ ಎರಡು ಮಂಗಳೂರು ಒಪ್ಪಂದದ ಪ್ರಕಾರ ಯಾವ ಬ್ರಿಟಿಷರು ವಶಪಡಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ಅವರು ಟಿಪ್ಪು ಸುಲ್ತಾನಿಗೆ ಬಿಟ್ಟುಕೊಡ್ತಾರೆ, ಟಿಪ್ಪು ಸುಲ್ತಾನ್ ವಶಪಡಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ಅವರು ಬ್ರಿಟಿಷರಿಗೆ ಬಿಟ್ಟುಕೊಡ್ತಾರೆ, ಮತ್ತು ಈ ಯುದ್ಧದಲ್ಲಿ ಬಂದಿಯಾಗಿರ್ತಕ್ಕಂಥವ್ರನ್ನು ಸಹಿತ ಬಿಡುಗಡೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ದಿಸ್ ಟ್ರೀಟಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ದ ಟಿಪ್ಪು. ಇದು ಮತ್ತೆ ಏನು ಮಾಡುತ್ತೆ ಅಂದರೆ ಟಿಪ್ಪುವಿನ ಒಂದು ಘನತೆಯನ್ನು ಹೆಚ್ಚಿಗೆ ಮಾಡುತ್ತೆ ಅಂತಕ್ಕಂಥದ್ದು. ಇನ್ ಅ ವೆರಿ ಶಾರ್ಟ್ ಡ್ಯೂರೇಷನ್, ಸ್ವಲ್ಪ ಸಮಯದಲ್ಲಿ, ಅನದರ್ 2 battles ಟುಕ್ ಪ್ಲೇಸ್ ಬಿಟ್ವೀನ್ ಟಿಪ್ಪು ಆ್ಯಂಡ್ ಬ್ರಿಟಿಷ್ ಮತ್ತು ಟಿಪ್ಪುವಿನ ಮಧ್ಯ ಇನ್ನೂ 2 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ದ ಮ್ಯೂಚುವಲ್ ಹೇಟ್ರೆಡ್ನೆಸ್ ಆ್ಯಂಡ್ ಡಿಸ್ಬಿಲೀಫ್ ವಾಸ್ ದ ಮೇನ್ ರೀಸನ್ ಫಾರ್ ದಿಸ್. ಇಲ್ಲಿ ಈ ಯುದ್ಧಗಳಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಪರಸ್ಪರ ದ್ವೇಷ ಮತ್ತು ಅಪನಂಬಿಕೆಯೇ ಆಗಿತ್ತು. ಇನ್ ದ ಥರ್ಡ್ ಆಂಗ್ಲೋ ಮೈಸೂರು ವಾರ್, ಮೂರನೆಯ ಮೈಸೂರು ವಾರ್ನಲ್ಲಿ, ದ ಬ್ರಿಟಿಷರ್ಸ್ ಲೇ ಸೀಸ್ ಟು ದ ಕ್ಯಾಪಿಟಲ್ ಸಿಟಿ ಆಫ್ ಟಿಪ್ಪು, ಶ್ರೀರಂಗಪಟ್ಟಣ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನು ಮಾಡ್ತಾರೆ ಅಂತಂದರೆ ಟಿಪ್ಪುವಿನ ರಾಜಧಾನಿಯಾಗಿರುವ ಶ್ರೀರಂಗಪಟ್ಟಣವನ್ನು ಅವರು ಸೀಸ್ ಮಾಡ್ತಾರೆ. ಅದನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ಶ್ರೀರಂಗಪಟ್ಟಣ ಮುತ್ತಿಗೆ ಹಾಕಿಸಿ
ಮುತ್ತಿಗೆ ಹಾಕಿ ಏನು ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ದೋಚ್ತಾರೆ ಅಂತಕ್ಕಂಥದ್ದು. ವಿದೌಟ್ ಎನಿ ಅಲ್ಟರ್ನೇಟಿವ್ಸ್, ಬೇರೆ ಯಾವುದೇ ಮಾರ್ಗ ತೋಚದೆ, ಟಿಪ್ಪು ಹ್ಯಾಡ್ ಟು ಸೈನ್ ಅ ಪೀಸ್ ಟ್ರೀಟಿ. ಟಿಪ್ಪು ಏನು ಮಾಡ್ತಾನೆ, ಆವಾಗ ಒಂದು ಶಾಂತಿ ಒಪ್ಪಂದಕ್ಕೆ ಬರ್ತಾನೆ. ವಿತ್ ದ ಬ್ರಿಟಿಷ್, ಯಾರೊಂದಿಗೆ? ಬ್ರಿಟಿಷರೊಂದಿಗೆ. ಆ್ಯಸ್ ಪರ್ ದ ಪೀಸ್ ಟ್ರೀಟಿ, ಆ ಒಂದು ಶಾಂತಿ ಒಪ್ಪಂದದ ಮುಖಾಂತರ ಟಿಪ್ಪು ಹ್ಯಾಡ್ ಟು ಸರೆಂಡರ್ ಹಾಫ್ ಹೀಸ್ ಕಿಂಗ್ಡಮ್ ಟು ಬ್ರಿಟಿಷರ್ಸ್. ಆ ಒಂದು ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಆ್ಯಂಡ್ ಹ್ಯಾಡ್ ಪೇ 330 lakhs ಆ್ಯಸ್ ಅ ಕಾಂಪೆನ್ಷನ್. ಈ ಯುದ್ಧದ ಒಂದು ಪರಿಹಾರವಾಗಿ ಅವರು 330 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ಅಂಟಿಲ್ ದ ಕಾಂಪೆನ್ಸೇಷನ್ ಈಸ್ ಕ್ಲಿಯರ್ಡ್, ಕಾಂಪೆನ್ಸೇಷನ್ ಪರಿಹಾರ ಕೊಡುವವರೆಗೂ 2 sons ಆಫ್ ಟಿಪ್ಪೂಸ್ ವೇರ್ ಟೇಕನ್ ಆ್ಯಸ್ ಅ ಹಾಸ್ಟೇಜ್. ಅವುಗಳನ್ನ ಒತ್ತೆಯಾಳುಗಳಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಇಟ್ಕೋತಾರೆ ಅಂಥೇಳಿ. ಯಾರನ್ನು? ಟಿಪ್ಪುವಿನ 2 ಮಕ್ಕಳನ್ನು ಹಾಸ್ಟೇಜಸ್ ಅಂದರೆ ಒತ್ತೆಯಾಳುಗಳಾಗಿ ಇಟ್ಕೋತಾರೆ ಅಂತಕ್ಕಂಥದ್ದು. ದಿಸ್ ಟ್ರೀಟಿ ಮೇಡ್ ಟಿಪ್ಪು ಫೀಲ್ ಡಿಸ್ಗ್ರೇಸ್ಡ್. ಈ ಒಂದು ಒಪ್ಪಂದವು ಟಿಪ್ಪು ಅವಮಾನಿತಗೊಳ್ಳುವಂತೆ ಮಾಡಿತು. ಹಿ ಡಿಸೈಡೆಡ್ ಟು ಥ್ರೋ ದ ಬ್ರಿಟಿಷ್ ಔಟ್ ಆಫ್ ಇಂಡಿಯಾ. ಆತ ನಿರ್ಧಾರ ಮಾಡಿದ ಈ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ದಬ್ಬಬೇಕು ಅಂಥೇಳಿ. ದ 4th ಆಂಗ್ಲೋ-ಮೈಸೂರು ಸ್ಟಾರ್ಟೆಡ್. ಆವಾಗ 4ನೇ ಆಂಗ್ಲೋ-ಮೈಸೂರು ಯುದ್ಧ ಆರಂಭ ಆಯಿತು. ಅಗೇನ್ ಶ್ರೀರಂಗಪಟ್ಟಣಂ ವಾಸ್ ಅಂಡರ್ ಸೀಸ್. ಮತ್ತೆ ಏನು ಮಾಡ್ತಾರೆ ಬ್ರಿಟಿಷರು, ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕ್ತಾರೆ. ಟಿಪ್ಪು ಫಾಟ್ ವೈಲೆಂಟ್ಲಿ. ಟಿಪ್ಪು ಏನು ಮಾಡ್ತಾನೆ, ಭಾಳಷ್ಟು ವೀರಾವೇಶದಿಂದ ಹೋರಾಡ್ತಾನೆ. ಆ್ಯಂಡ್ ಡೈಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಮತ್ತು ಯುದ್ಧ ಭೂಮಿಯಲ್ಲಿ ಆತ ಸಾಯ್ತಾನೆ. ಟಿಪ್ಪು ಸುಲ್ತಾನ್ ಈಸ್ ನೋನ್ ಆ್ಯಸ್ ಟೈಗರ್ ಆಫ್ ಮೈಸೂರು. ಟಿಪ್ಪು ಸುಲ್ತಾನನ ಇವತ್ತು ನಾವು ಮೈಸೂರು ಟೈಗರ್ ಅಥವಾ ಮೈಸೂರಿನ ಹುಲಿ ಎಂದು ಕರೆಯುತ್ತೇವೆ. ಆಫ್ಟರ್ ದ ಫಾಲ್ ಆಫ್ ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್ ತೀರಿಕೊಂಡ ನಂತರ ಮೈಸೂರು ಕೇಮ್ ಅಂಡರ್ ದ ರೂಲ್ ಆಫ್ ಬ್ರಿಟಿಷ್. ಮೈಸೂರು ರಾಜ್ಯವು ಬ್ರಿಟಿಷರ ಆಳ್ವಿಕೆಗೆ ಬಂತು. ದೇ ಹ್ಯಾಂಡೆಡ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಟು ಕೃಷ್ಣರಾಜ ಒಡೆಯರ್ ಥರ್ಡ್. ಯಾವಾಗ ಬ್ರಿಟಿಷರ ತೆಕ್ಕೆಗೆ ಬಂತು, ಬ್ರಿಟಿಷರು ಏನು ಮಾಡ್ತಾರೆ, ಕೃಷ್ಣರಾಜ ಒಡೆಯರ್ 3 ಅಂತಕ್ಕಂಥ ರಾಜನಿಗೆ ವಹಿಸಿಕೊಡ್ತಾರೆ. ಮೈಸೂರು ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್. ಮೈಸೂರು ಬ್ರಿಟಿಷರ ಅವಲಂಬಿತ ರಾಷ್ಟ್ರ ಆಯಿತು ಅಂತಕ್ಕಂಥದ್ದು. ಇನ್ನು ಪರ್ಸನಾಲಿಟಿ ಆ್ಯಂಡ್ ಅಚೀವ್ಮೆಂಟ್ ಆಫ್ ಟಿಪ್ಪುವನ್ನು ನೋಡೋಣ. ಟಿಪ್ಪುವಿನ ವ್ಯಕ್ತಿತ್ವ ಮತ್ತು ಸಾಧನೆಗಳ ಬಗ್ಗೆ ಈಗ ಸ್ವಲ್ಪ ನೋಡ್ತಾ ಸಾಗೋಣ. ಟಿಪ್ಪು ವಾಸ್ ಅವೇರ್ ಆಫ್ ದ ಲೇಟೆಸ್ಟ್ ಅಚೀವ್ಮೆಂಟ್ಸ್ ಇನ್ ಸೈನ್ಸ್. ಟಿಪ್ಪುವಿಗೆ ಈ ಒಂದು ಆಧುನಿಕ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇವೆ, ಸಾಧನೆಗಳೇನಾಗ್ತಾ ಇವೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಅಥವಾ ಅರಿವು ಇತ್ತು. ಆ್ಯಂಡ್ ಟೆಕ್ನಾಲಜಿ, ತಂತ್ರಜ್ಞಾನದಲ್ಲಿ. ಹಿ ಹ್ಯಾಡ್ ಅ ವೆರಿ ಗುಡ್ ಲೈಬ್ರರಿ. ಆತನದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಂಥಾಲಯವಿತ್ತು. ಹಿ ಬಿಲ್ಟ್ ಬೆಂಗಳೂರು ಪ್ಯಾಲೇಸ್ ಆ್ಯಂಡ್ ಸಮರ್ ಪ್ಯಾಲೇಸ್ ಇನ್ ಶ್ರೀರಂಗಪಟ್ಟಣ, ದರ್ಯಾ ದೌಲತ್. ಇವರು ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ, ಬೆಂಗಳೂರಿನಲ್ಲಿ ಒಂದು ಅರಮನೆಯನ್ನು ಕಟ್ತಾರೆ. ಜೊತೆ ಸಮರ್ ಪ್ಯಾಲೇಸ್ ಅಂದರೆ ಬೇಸಿಗೆ ಅರಮನೆ ಅಂಥೇಳಿ ಶ್ರೀರಂಗಪಟ್ಟಣದಲ್ಲಿ ದರ್ಯಾ ದೌಲತನ್ನು ನಿರ್ಮಾಣ ಮಾಡ್ತಾರೆ. ದ ವಾಲ್ಸ್, ಪಿಲ್ಲರ್ಸ್ ಆ್ಯಂಡ್ ದ ರೂಫ್ ಆಫ್ ದ ಸಮರ್ ಪ್ಯಾಲೇಸ್ ಆರ್ ಪೇಂಟೆಡ್. ಮತ್ತು ಈ ಒಂದು ಬೇಸಿಗೆ ರಜೆಯ ಒಂದು ಏನು ಅರಮನೆ ಇದೆಯಲ್ಲ, ಅದರ ಗೋಡೆಗಳನ್ನು, ಅದರ ಪಿಲ್ಲರ್ಸ್ಗಳನ್ನು ಮತ್ತು ಅದರ ಒಂದು ಚಾವಣಿಗಳನ್ನು ಬಣ್ಣಗಳಿಂದ ಬಳಿಯಲಾಗುತ್ತದೆ ಅಂಥೇಳಿ. ವಿತ್ ದ ಪೇಂಟಿಂಗ್ ಡಿಪಿಕ್ಟಿಂಗ್ ದ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್. ಆ ಒಂದು ಚಿತ್ರಗಳು ಏನು ಮಾಡ್ತಾ ಇತ್ತು ಅಂದರೆ ಇತಿಹಾಸವನ್ನು ಅವು ಡಿಪಿಕ್ಟಿಂಗ್ ಮಾಡುವಂಥದ್ದು, ಸಂಗತಿಗಳನ್ನು ಆಕರ್ಷಿಸುವಂಥದ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಬೇಸಿಗೆ ಅರಮನೆ ಬೆಂಗಳೂರು ಪ್ಯಾಲೇಸನ್ನು ತೋರಿಸ್ತಾ ಇದ್ದಾರೆ. ಇದು ಬೆಂಗಳೂರು ಪ್ಯಾಲೇಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ದರ್ಯಾ ದೌಲತ್, ಬೇಸಿಗೆ ಅರಮನೆ ಅಂತ ಕರೀತೇವೆ. ದರ್ಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟ್ ಈಗ ನಾವು ಮುಂದಿನ ಒಂದು ಟಾಪಿಕನ್ನು ನೋಡೋಣ. ಟಿಪ್ಪು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್ ಟು ಎನ್ರಿಚ್ ಹಿಸ್ ಕಿಂಗ್ಡಮ್. ಟಿಪ್ಪು ಸಾಕಷ್ಟು ಪ್ರಯತ್ನವನ್ನು ಮಾಡಿ ತನ್ನ ಒಂದು ರಾಜ್ಯವನ್ನು ಶ್ರೀಮಂತಗೊಳಿಸಬೇಕು ಅಂತೇಳಿ ನೋಡಿದ. ಹಿ ಪಾಪ್ಯುಲೈಸ್ಡ್ ಸ್ತ್ರೀ ಕಲ್ಚರ್ ಇನ್ ದ ಸ್ಟೇಟ್. ಮತ್ತು ಈತ ಸ್ತ್ರೀ ಕಲ್ಚರನ್ನು ಏನು ಮಾಡ್ತಾನೆ ಅಂತಂದರೆ ಭಾಳಷ್ಟು ಏನು ಮಾಡ್ತಾನೆ ಅಂತಂದರೆ ಅದನ್ನು ಬೆಳೆಸ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಸ್ತ್ರೀ ಕಲ್ಚರ್ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಸ್ತ್ರೀ ಕಲ್ಚರ್ ಅಂತಂದರೆ ರೇಷ್ಮೆ ಒಂದು ಕೃಷಿಯ ಬಗ್ಗೆ ಜಾಸ್ತಿ ಏನು ಮಾಡ್ತಾನೆ, ಒಲವು ತೋರುತ್ತಾನೆ. ಹಿ ಮಾಡರ್ನೈಸ್ಡ್ ಹೀಸ್ ಆರ್ಮಿ. ತನ್ನ ಒಂದು ಸೈನ್ಯವನ್ನು ಆಧುನೀಕರಣಗೊಳಿಸ್ತಾನೆ. ವಿತ್ ದ ಹೆಲ್ಪ್ ಆಫ್ ಫ್ರೆಂಚರ ಸಹಾಯದಿಂದ. ಹಿ ಮೌಲ್ಡೆಡ್ ಗನ್ಸ್ ಇನ್ ಶ್ರೀರಂಗಪಟ್ಟಣ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಗನ್ಗಳನ್ನು, ತುಪಾಕಿಗಳನ್ನು
ತಯಾರಿಸುವಂತಹ ಒಂದು ವಿಚಾರವನ್ನು ಅಥವಾ ತಯಾರಿಕೆಯನ್ನು ಆರಂಭ ಮಾಡ್ತಾನೆ ಅಂತಕ್ಕಂಥದ್ದು. ತದನಂತರದಲ್ಲಿ ಆ್ಯಂಡ್ ಮಾಸ್ಟರಿಂಗ್ ದ ಟೆಕ್ನಿಕ್ ಆಫ್ ಲಾಂಚಿಂಗ್ ರಾಕೆಟ್ಸ್ ವಾಸ್ ಹಿಸ್ ಯುನಿಕ್ನೆಸ್. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ರಾಕೆಟ್ಗಳನ್ನು ಉಡಾವಣೆ ಮಾಡೋದರಲ್ಲಿ, ರಾಕೆಟ್ಗಳನ್ನ ಹೊತ್ತೊಯ್ಯುತ್ತಿದ್ದ ಎರಕ್ಕೆ ಹೋಗುವಂಥದ್ದು ಅಥವಾ ಟಿಪ್ಪು ರಾಕೆಟ್ ಬಳಸೋ ತಂತ್ರಜ್ಞಾನವನ್ನು ಏನು ಮಾಡಿದ್ದಪ್ಪ ಅಂದರೆ ಕರಗತ ಮಾಡಿಕೊಂಡಿದ್ದ ಅಂತ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಏನು ಮಾಡಿದ್ದ ಅಂಥೇಳಿ ನೋಡೋಣ. ಟಿಪ್ಪು ಶಾಂಕ್ಷನ್ಡ್ ಗ್ರ್ಯಾಂಟ್ಸ್ ಟು ಮೆನಿ ಹಿಂದೂ ಟೆಂಪಲ್ಸ್. ಟಿಪ್ಪು ಏನು ಮಾಡಿದ್ದ ಅಂದರೆ ಬಹಳಷ್ಟು ಹಿಂದೂ ದೇವಾಲಯಗಳಿಗೆ ಒಂದಿಷ್ಟು ದಾನ ದತ್ತಿಗಳನ್ನು ಕೊಟ್ಟಿದ್ದ ಅಂಥೇಳಿ. ವಿಶೇಷವಾಗಿ ಹಿ ಗೇವ್ ಗಿಫ್ಟ್ಸ್ ಟು ಶೃಂಗೇರಿ ಮಠಕ್ಕೆ ಬಹಳಷ್ಟು ದಾನವನ್ನು ಕೊಟ್ಟಿದ್ದ. ಹಿ ಬ್ರಾಟ್ ಮೆನಿ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ಸಿರಿಕಲ್ಚರ್ ಆ್ಯಂಡ್ ಹೆಲ್ಪ್ಡ್ ಫಾರ್ಮರ್ಸ್. ಮತ್ತು ಇವರು ರೇಷ್ಮೆಯ ಒಂದು ಏನು ಕೃಷಿ ಇದೆ, ಆ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಬಿಟ್ಟು ರೈತರಿಗೆ ಸಹಾಯ ಮಾಡಲಿಕ್ಕೆ ಅವರು ಬಹಳಷ್ಟು ಏನು ಮಾಡಿದ್ರು ಸಾಲಗಳ ರೂಪದಲ್ಲಿ ಹಣವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ಆ್ಯಂಡ್ ಗಿವಿಂಗ್ ಲೋನ್ಸ್ ವಿಚ್ ಕುಡ್ ಬಿ ರಿಪೇಡ್ ಇನ್ ಈಸಿ ಇನ್ಸ್ಟಾಲ್ಮೆಂಟ್. ಅದನ್ನು ಭಾಳಷ್ಟು ಚಿಕ್ಕದಾಗಿರ್ತಕ್ಕಂಥ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಮರಳಿ ತೆಗೆದುಕೊಳ್ಳೋದಾಗಿತ್ತು ಅಂಥೇಳಿ. ದ ತೋಂಬ್ ಆಫ್ ಹೈದರ್ ಅಲಿ ಆ್ಯಂಡ್ ಜುಮ್ಮಾ ಮಸ್ಜಿದ್ ವೇರ್ ಗ್ರೇಟ್ ಕನ್ಸ್ಟ್ರಕ್ಷನ್ಸ್ ಫಿನಿಶ್ಡ್ ಬೈ ಟಿಪ್ಪು. ಇಲ್ಲಿ ಹೈದರ್ ಅಲಿಯ ಒಂದು ಥೋಮ್ ಅಂತಂದರೆ ಸಮಾಧಿಯನ್ನು ಮತ್ತು ಜುಮ್ಮಾ ಮಸ್ಜಿದ್ ಅಂತಕ್ಕಂಥದ್ದನ್ನು ಈ ಎರಡು ಕನ್ಸ್ಟ್ರಕ್ಷನ್ಗಳನ್ನು ಇವರೇ ಏನು ಮಾಡಿದ್ದಾರೆ, ಫಿನಿಶ್ ಮಾಡಿದ್ದಾರೆ, ಸಮಾಪ್ತಿ ಮಾಡಿದ್ದಾರೆ. ದ ಮಿನಿಸ್ಟರ್ಸ್ ಆಫ್ ದ ಮಸ್ಜಿದ್ ಮಿನಾರೆಟ್ಸ್ ಅಂದರೆ ಗುಮ್ಮಟಗಳು ಅಂಥೇಳಿ ಆಫ್ ದ ಮಸ್ಜಿದ್ ಆರ್ ನೋನ್ ಫಾರ್ ದ ಬ್ಯೂಟಿ. ಅವು ಸುಂದರವಾಗಿರ್ತಕ್ಕಂಥ ಮಿನಾರಗಳನ್ನು ಹೊಂದಿದ್ದವು. ಹಿ ಎಸ್ಟಾಬ್ಲಿಷ್ಡ್ ರಾಯಲ್ ಮಿಂಟ್ಸ್ ಆ್ಯಟ್ ಶ್ರೀರಂಗಪಟ್ಟಣ ಆ್ಯಂಡ್ ಮೈಸೂರು. ಇವು ಏನು ಮಾಡಿದರೆ ರಾಜ್ಯಯೋಗ್ಯವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಟಂಕ ಶಾಲೆಗಳನ್ನ ಸಹಿತ ಅವರು ಏನು ಮಾಡಿದರು ಅಂತಂದರೆ ತೆಗೆದಿದ್ರು ಅಂಥೇಳಿ ಶ್ರೀರಂಗಪಟ್ಟಣದಲ್ಲಿ. ಇಲ್ಲಿ ಅವರು ಕಟ್ಟಿರ್ತಕ್ಕಂಥ ಒಂದು ಮಿನಾರ್ ಮಸ್ಜಿದ್ ಇಲ್ಲಿದೆ ನೋಡಿ. ಎಸ್, ದಿಸ್ ಇಸ್ ದ ಮಸ್ಜಿದ್ ದ ಬಿಲ್ಡ್ ಬೈ ಟಿಪ್ಪು ಸುಲ್ತಾನ್. ಇನ್ನು ಮುಂದಿನ ಒಂದು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಯವರೆಗೆ ನೀವು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.